ನಾವೆಲ್ಲ ತಕ್ಕ ಮಟ್ಟಿಗೆ ಇತಿಹಾಸವನ್ನು ನಮ್ಮ ಹೈಸ್ಕೂಲ್ ಲೆವೆಲ್ನಲ್ಲೆಲ್ಲ ಓದಿರ್ತೇವೆ. ಮುಂದೆ ವಿಜ್ಞಾನವನ್ನು ಓದಿದವರು ಕೂಡ ಅಷ್ಟು ನಮಗೆ ಗೊತ್ತು. ವಿಜಯನಗರ ಸಾಮ್ರಾಜ್ಯದಲ್ಲಿ ರಸ್ತೆಯ ಕಡೆ ಮುತ್ತು ರತ್ನ ಬಳ್ಳ ಎಲ್ಲ ಇಟ್ಕೊಂಡು ಮಾರ್ತಾ ಇದ್ರು. ಇಂಥ ಕಥೆಗಳನ್ನು ನಾವು ಕೇಳಿದ್ದೇವೆ. ಇದು ಕಥೆ ಅಲ್ಲ, ಇದು ಸತ್ಯ. ಇದು ವಿದೇಶಿ ಪ್ರವಾಸಿಗರು ದಾಖಲೆ ಮಾಡಿದ್ದಾರೆ. ಇಂಥದ್ದೊಂದು ಹಿಂದೂ ಧರ್ಮದ ರಿವೈವಲ್, ಪುನರುಜ್ಜೀವನಕ್ಕೆ ವಿಜಯನಗರದ ದೊರೆಗಳು ಆರಿಸಿಕೊಂಡ ಮಾಧ್ಯಮ ಯಾವುದು ಅಂತ ಹೇಳಿದ್ರೆ ದೇವಾಲಯ. ಒಂದು ದೇವಾಲಯ ಇದೆ, ದೇವಾಲಯದ ಸುತ್ತಲೂ ನೀವು ಒಂದು ಸಾಂಸ್ಕೃತಿಕ ನೆಲೆಗಟ್ಟನ್ನು ಭದ್ರವಾಗಿ ನಿರ್ಮಿಸಬಹುದು. ಸಂಗೀತ, ನೃತ್ಯ, ಚಿತ್ರಕಲೆ, ಶಿಲ್ಪ, ವಾಸ್ತುಶಿಲ್ಪ ಎಲ್ಲದಕ್ಕೂ ಒಂದು ಕೇಂದ್ರವಾಗಿ ನಮ್ಮ ದೇವಾಲಯ. ಹಾಗೂ ಈ ದೇವಾಲಯದ ನಿರ್ಮಾಣದಲ್ಲಿ ಕೂಡ ವಾಸ್ತುಶಿಲ್ಪದಲ್ಲಿ ಒಂದು ವಿಶೇಷವಾದಂತಹ ಬೆಳವಣಿಗೆ ಈ ಸಂದರ್ಭದಲ್ಲಿ ಆಯಿತು ಅಂತ ಹೇಳ್ತಾರೆ. ತಲಕಾಡಿನ ಗಂಗರು, ಬಾದಾಮಿಯ ಚಾಲುಕ್ಯರು, ಮಳಕೇಡದ ರಾಷ್ಟ್ರಕೂಟರು, ದ್ವಾರ ಸಮುದ್ರದ ಹೊಯ್ಸಳರು ಹಾಗೂ ತಮಿಳುನಾಡಿನ ಪಾಂಡ್ಯರ ಒಂದು ಕಾಲದ ಶಿಲ್ಪಶೈಲಿ ಇವೆಲ್ಲವುಗಳ ಉತ್ತಮ ಅಂಶಗಳನ್ನು ಬಳಸಿಕೊಂಡು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಒಂದು ಹೊಸ ಬಗೆಯ ಶಿಲ್ಪ ಆವಿಷ್ಕಾರ ಆಯಿತು. ಮತ್ತು ಅವರು ಬೇಸಿಕಲಿ ಬಳಪದ ನುಣುಪಾದ ಮೃದು ಬಳಪದ ಕಲ್ಲಿಗೆ ಬದಲು ಕಠಿಣ ಶಿಲೆ, ಕಣಶಿಲೆ ಅಂತ ಬರೆದಿದ್ದಾರೆ ಕನ್ನಡದಲ್ಲಿ, ಗ್ರೆನೈಟನ್ನು ಬಳಸಿ ಶಿಲ್ಪಗಳನ್ನು ಆರಂಭಿಸಿದರು. ಬಹಳ ದೊಡ್ಡದಾದಂಥ ಒಂದು ಲಕ್ಷಣ ಏನು ಅಂತಂದರೆ ವಿಜಯನಗರ ಸಾಮ್ರಾಜ್ಯದ ಕಾಲದ್ದು ಬಹಳ ದೊಡ್ಡದಾದಂಥ ವಿಸ್ತೀರ್ಣವಾದಂಥ ದೇವಾಲಯದ ಕಾಂಪ್ಲೆಕ್ಸ್, ಆಮೇಲೆ ಎತ್ತರವಾದಂಥ ಗೋಪುರಗಳು. ಅದೇ ಪಾಂಡ್ಯರ ಕಾಲದಲ್ಲೂ ಇತ್ತು ಅಂತ ಹೇಳ್ತಾರೆ. ಅದೇನು ಕೃಷ್ಣದೇವರಾಯರ ಕಾಲದಲ್ಲೋ ಅಥವಾ ಈ ಯಾವುದೇ ರಾಯರ ಕಾಲಕ್ಕಲ್ಲ, ಹಿಂದೆ ಕೂಡ ಇತ್ತು. ಆದರೆ ಇವರು ಅದಕ್ಕೆ ಎಷ್ಟು ಪ್ರಾಧಾನ್ಯವನ್ನು ಕೊಟ್ಟರು ಅಂತಂದ್ರೆ ಅಂಥ ಗೋಪುರಗಳಿಗೆ ರಾಯಗೋಪುರಗಳು ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ರಾಯಗೋಪುರ, ರಾಯ ಅನ್ನೋ ಕ್ರೆಡಿಟ್ ಅದು ಕೃಷ್ಣದೇವರಾಯ, ಈ ಥರ ನಾವೇನು ದೇವರಾಯ ಇದನ್ನೆಲ್ಲ ಓದ್ತೇವೆ. ಆ ವಿಜಯನಗರದ ದೊರೆಗಳ ಅಭಿದಾನ ರಾಯಗೋಪುರಗಳು, ವಿಶಾಲವಾದಂತಹ ಪ್ರಾಂಗ ಮತ್ತು ಸಣ್ಣ ಸಣ್ಣ ಅಲ್ಲಿಯ ಗುಡಿಗಳು, ಹಲವಾರು ಮಂಟಪಗಳು, ದಪ್ಪ ದಪ್ಪ ಕಂಬಗಳು, ಇವೆಲ್ಲ ಇಲ್ಲಿಯ ವಾಸ್ತುಶಿಲ್ಪದ ಒಂದಷ್ಟು ಪ್ರಾಥಮಿಕವಾದಂತಹ ಅಂಶಗಳು. ಜೊತೆಗೆ ಗರ್ಭಗೃಹ, ಅಂತರಾಳಗಳಿಗೆ ಹೊಂದಿಕೊಂಡು ಪ್ರದಕ್ಷಿಣಾಪಥ, ವಿಸ್ತಾರವಾದ ಮಹಾಮಂಟಪ, ಶಿಲ್ಪಗಳು, ಹೀಗೆ ಒಂದು ನವೀನವಾದಂತಹ ರೀತಿಯಲ್ಲಿ ದೇವಸ್ಥಾನದ ಆವಿಷ್ಕಾರವನ್ನು ಮಾಡ್ತಾರೆ. ಬರಿಯ ದೇವಾಲಯ ಮತ್ತು ಶಿಲ್ಪಾಲಯ ಹೌದು. ಒಳಗಡೆ ಹೋದರೆ ಅನೇಕ ಉಬ್ಬು ಶಿಲ್ಪಗಳನ್ನು ಅವರು, ಯಾಕೆಂದರೆ ನುಣುಪಿನ ಕಲ್ಲಿನ ಅದು ಅವರಿಗೆ ಚೆಪ್ಪೆ ಅದು ಅದರ ವಿನ್ಯಾಸಗಳು ಬೇರೆ, ಇಲ್ಲಿ ಸಾಧಿಸಬೇಕಾದಂತಹ ಪರಿಣಾಮ ಬೇರೆ, ಸಮಸ್ಯೆಗಳು ಬೇರೆ. ಕಂಬಗಳ ಸುತ್ತಲೂ ಕಂಬವನ್ನು ಆಕರೆ ಮಾಡಿಕೊಂಡು ದೊಡ್ಡ ಪ್ರಮಾಣದ ಶಿಲ್ಪಗಳು. ಈ ಶಿಲ್ಪಗಳಲ್ಲಿ ಪ್ರಧಾನವಾದವು ಮುಂದಿನ ಎರಡೂ ಕಾಲುಗಳನ್ನು ಎತ್ತಿ ಮುನ್ನುಗ್ಗುವಂತೆ ತೋರುವ ಕುದುರೆ, ಹುಲಿಗಳ ಶಿಲ್ಪಗಳು. ಕಂಬಗಳ ಮೇಲೆ ಬೋದಿಗೆಯಲ್ಲಿ ಮುಂದಕ್ಕೆ ಚಾಚಿಕೊಂಡಂತೆ ಪೀಠ ಇದ್ದು ಅದರ ಲೋಲಕದಲ್ಲಿ ಕೆಳಮುಖವಾಗಿರುವ ಕಮಲದ ಮೊಗ್ಗುಗಳು ಇರ್ತವೆ. ಹೀಗೆ ಅದರ ಜೊತೆಗೆ ಕಲ್ಯಾಣ ಮಂಟಪದ ಒಂದು ರಚನೆ. ಅಲ್ಲಿ ಕಲ್ಯಾಣ ಮಂಟಪಗಳು ಯಾಕೆ ಅಂದರೆ ಮದುವೆಗಲ್ಲ, ಈಗಿನ ಆಧುನಿಕ ಕಲ್ಯಾಣ ಮಂಟಪ ಅಲ್ಲ, ಅದು ದೇವಸ್ಥಾನದ ಕಲ್ಯಾಣ ಮಂಟಪ ಇದ್ದಿದ್ದು ಉತ್ಸವ ಮೂರ್ತಿಗಳನ್ನ ಇರೋದು ಆ ಹೆಸರು. ಹೀಗೆ ಹೊಯ್ಸಳರ ಕಾಲದ ದೇವಾಲಯಗಳ ಹೋಲಿಸಿದರೆ ವಿಜಯನಗರದ ಶಿಲ್ಪಿಗಳು ಸಣ್ಣ ಪ್ರಮಾಣದ ಗೋಪುರದ ಭಾಗದಲ್ಲಿ ನಿರ್ಮಿಸಿದೆ. ಯಾಕೆ ಅಂತಂದ್ರೆ ಆ ಕಾಲದಲ್ಲಿ ದೊಡ್ಡ ದೊಡ್ಡ ವಿಮಾನಗಳನ್ನ ಬಳಸಿದಂತೆ ಗುಡಿ ಕುಸಿಯುವುದನ್ನು ಅವರು ಗಮನಿಸಿದ್ರು. ಅಂದರೆ ಹೀಗೆ ಒಂದಷ್ಟು ಪರಿಷ್ಕರಣೆಗಳನ್ನು ಕೂಡ ಅವರು ಮಾಡಿದರು. ಹೀಗೆ ಹಂಪಿ, ಬೆಂಗಳೂರು, ಕೋಲಾರ, ಕುರುಕೋಡು, ಆಂಧ್ರ ಪ್ರದೇಶದಲ್ಲಿ ತಿರುಪತಿ, ತಮಿಳುನಾಡಿನಲ್ಲಿ ಕಂಚಿ, ಇಂಥ ಅನೇಕ ಕಡೆ ವಿಜಯನಗರದ ಕಾಲದಲ್ಲಿ ನಿರ್ಮಿತವಾದಂತಹ ಈ ಬಗೆಯ ದೇವಾಲಯದ ಮಾದರಿಗಳನ್ನು ನಾವು ಕಾಣುತ್ತೇವೆ. ಹೀಗೆ ಮುಸ್ಲಿಂ ದೊರೆಗಳ ಆಕ್ರಮಣದಿಂದ ನಮ್ಮ ಸಂಸ್ಕೃತಿಯ ನಾಶವಾಗುತ್ತಿದ್ದ ಕಾಲದಲ್ಲಿ ಸಾಮಾಜಿಕ ವಿನಾಶ, ಸಾಂಸ್ಕೃತಿಕ ವಿಪತ್ತು ಉಂಟಾಗುತ್ತಿದ್ದಂತಹ ಸಮಯದಲ್ಲಿ ಸುಮಾರು 250 ವರ್ಷ ವಿಜಯನಗರದ ದೊರೆಗಳು ರಾಜ್ಯವನ್ನು ಆಳಿದರು. ವಿಜಯನಗರದ ದೊರೆಗಳು ಅಂದರೆ ಅವರು ಕೇವಲ ಹಕ್ಕ ಬುಕ್ಕ ಅಂತ ನಾವು ಹೇಳಕ್ಕೆ ಶುರು ಮಾಡ್ತೇವೆ, ಅದು ಸರಿ, ಅದೇ ಅವರ ಆರಂಭ ಶುರುವಾಗೋದು ಅಲ್ಲಿಂದನೇ. ಸಂಗಮ ವಂಶ, ಸಾಳುವ ವಂಶ, ತುಳುವ ವಂಶ,
ಅರವೀಡು ವಂಶ, ಹೀಗೆ 4 ವಂಶದ ದೊರೆಗಳು ಅಲ್ಲಿ. ಅಂದರೆ ನಾವು ಸುಪ್ರಸಿದ್ಧರಾದಂಥ ಕೃಷ್ಣದೇವರಾಯ ತುಳುವ ವಂಶವು, ಹಕ್ಕ ಬುಕ್ಕರನ್ನು ತಗೊಂಡ್ರೆ ಅವರು ಸಂಗಮ ವಂಶರು. ಇವರಲ್ಲಿ ಬುಕ್ಕ ಅಥವಾ ಹಕ್ಕ ಈತ ಒಬ್ಬ ಸಾಮಂತ ದೊರೆ ಇದ್ದ ಹಾಗೆ ಹೊಯ್ಸಳರ ಕಾಲದಲ್ಲಿ. ಹೊಯ್ಸಳ ರಾಜ್ಯ ಪತನವಾದಾಗ ಇವನು ಸ್ವತಂತ್ರಗೊಂಡು ಒಂದು ಹೊಸ ಸಾಮ್ರಾಜ್ಯದ ಸ್ಥಾಪನೆಗೆ ಈ ವಿದ್ಯಾರಣ್ಯರ ಕಥೆ ಅಲ್ಲೆಲ್ಲ ನಮ್ಗೆ ಗೊತ್ತಿದೆ. ಇದೊಂದು ದೊಡ್ಡ ಕನಸು. ತಿರುಗ ವಿದ್ಯಾರಣ್ಯರು ಎಂದೆಂದೂ ಒಡೆಯಲಾರದಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಕ್ಕೆ ಬರ್ತಿದ್ರು. ಅದಕ್ಕಾಗಿ ಒಂದು ಮುಹೂರ್ತವನ್ನು ಕೂಡ ನಿಗದಿ ಮಾಡಿದ್ದು ಅಂತ ಹೇಳ್ತಾರೆ. ಇದು ಜ್ಯೋತಿಷ್ಯದ ಇವರು ಯಾರಾದರೂ ಇಲ್ಲಿ ಗೊತ್ತಿರ್ತದೆ. ಆದರೆ ಮನುಷ್ಯ ಸಂಕಲ್ಪಕ್ಕೂ ದೈವಿ ಸಂಕಲ್ಪಕ್ಕೂ ಒಂದು ವ್ಯತ್ಯಾಸ ಇದೆ. ಅವರು ಅಂದುಕೊಂಡಂಥ ಆ ಗಳಿಗೆಯನ್ನ ಅವರು ಆಕ್ಚುಲಿ ಅದನ್ನು ಮಾಡ್ಲಿಕ್ಕಾಗೋದಿಲ್ಲ. ಅಲ್ಲಿ ಏನೋ ಒಂದು ತಡೆ ಬರ್ತದೆ, ಕಥೆ ಇದೆ. ಹೀಗೆ ಅಂದರೆ ಬಹಳ ದೊಡ್ಡದಾದಂಥ ಕನಸುಗಳು ಕೂಡ ಮಹತ್ವದ ನಾಡಿಗೆ. ವಿಜಯನಗರದ ಸಾಮ್ರಾಜ್ಯದ ದೊರೆಗಳ ಗುರುಗಳು ವಿದ್ಯಾರಣ್ಯರು ಕಟ್ಟಿಕೊಟ್ಟ ಕನಸು ಅಂತಹದ್ದು, ಶಾಶ್ವತವಾದದ್ದು, ಆಚಂದ್ರಾತ್ಮಕವಾದದ್ದು. ಆ ಸೂರ್ಯಚಂದ್ರರು ಇರೋದಂಥ ಅದರ ಖ್ಯಾತಿಯನ್ನಾದರೂ ಉಳಿಸುವಂತಹ ಒಂದು ರಾಜ್ಯವನ್ನು ಕಟ್ಟಿದ್ರು ಅನ್ನೋದು ನಮಗೆ ಇವತ್ತು ಬಹಳ ದೊಡ್ಡದಾಗಿ ಕಾಣ್ತದೆ. ಹಾಗಾಗಿ ಇದು ಹಾಳು ಹಂಪೆ ಅಲ್ಲ. ನಮ್ಮ ಅನೇಕರು ಇವತ್ತು ಅದನ್ನು ಹೇಳ್ತಾರೆ. ನಾವು ಅದೇನೋ ಒಂದು ಭಾವುಕ ಕ್ಷಣದಲ್ಲಿ ಅದನ್ನ ಹಾಳು ಹಂಪೆ ಅಂತ ಹೇಳೋದುಂಟು. ಹಾಳು ಹಂಪೆ ಆಗಿದ್ದು ಸತ್ಯ. ಈಗ ಹಜಾರರಾಮ ದೇವಾಲಯದ ಗರ್ಭಗುಡಿಯಲ್ಲಿ ಕೂಡ ಗರ್ಭಗುಡಿಯ ಪ್ರತಿಮೆ ಇಲ್ಲ. ಆ ಅರ್ಥದಲ್ಲಿ ಹಾಳು. ಆದರೆ ಅದು ಇವತ್ತಿಗೂ ಒಂದು ದೊಡ್ಡದಾದ ಕನಸು ಹೇಗೆ ಇಲ್ಲಿ ಬಿತ್ತಲ್ಪಟ್ಟಿತ್ತು ಅನ್ನೋದನ್ನು ತೋರಿಸ್ತದೆ. ಮತ್ತೆ ರಾಮಾಯಣದ ಭಾಗವಾಗಿತ್ತು ಅದರ ವಾಸ್ತವಿಕತೆ, ಅದರ ಮಹತ್ವ ಯಾವತ್ತಿಗೂ ಇದೆ. ಅಲ್ಲಿ ಹನುಮಂತ ಜನಿಸಿದ್ದು ವಾಲಿ ಮತ್ತು ಭಾಗ್ಯವನ್ನೇ ಆಗಿದೆ. ವಾಲಿ ಸುಗ್ರೀವ ಮತ್ತು ರಾಮ ಅವರೆಲ್ಲ ಭೇಟಿಯಾಗೋದಲ್ಲ ಆ ಜಾಗದಲ್ಲಿ. ಶಬರಿಯನ್ನ ಈತ ನೋಡೋದದು ಪತಂಗ ಮುನಿಗಳ ಆಶ್ರಮ ಇದ್ದ ಜಾಗ. ಹೀಗೆ ಅದು ಬಿಟ್ಟರೆ ಶಿವಪಾರ್ವತಿಯರ ವಿವಾಹ ಕೂಡ ಅಲ್ಲೇ ಆಗ್ತದೆ. ಪಂಪಾಪತಿಯಾಗಿ ಈಶ್ವರನು ಪಂಪಾದೇವಿಯನ್ನು ಮದುವೆ ಆದ ಜಾಗ ಆ ಜಾಗ. ಹೀಗೆ ಅನೇಕ ಪೌರಾಣಿಕ ನಂಬಿಕೆಯ ಭಾಗಗಳು, ಅನೇಕ ಚಾರಿತ್ರಿಕ ಐತಿಹಾಸಿಕ ಸಂದರ್ಭಗಳು ನಡೆದಿರುವ ಸ್ಥಳ ನಮ್ಮ ಈ ಹಂಪೆ ಮತ್ತು ವಿಜಯನಗರ ಸಾಮ್ರಾಜ್ಯದ ಕಥೆ. 14ನೇ ಶತಮಾನದ ಮೊದಲ ದಶಕದಲ್ಲಿ ಹೊಯ್ಸಳರ ಸಾಮ್ರಾಜ್ಯ ಅವನತಿಯಾದ ಬಳಿಕ ಮುಂದಿನ ಸುಮಾರು 200ರಿಂದ 250 ವರ್ಷಗಳ ಕಾಲ ಸಮರ್ಥವಾಗಿ ದಕ್ಷಿಣ ಭಾರತಕ್ಕೆ ಯಾವುದೇ ಆಕ್ರಮಣವಾಗದಂತೆ ನೋಡಿಕೊಂಡಂತಹ ಖ್ಯಾತಿ ಈ ದೊರೆಗಳದ್ದು. ಅಷ್ಟೇ ಅಲ್ಲ, ಅವರ ಅವನತಿ ಕೂಡ ಬಹಳ ಭಾರತದ ಇತಿಹಾಸವನ್ನು ಓದಿದಾಗ ನಾವು ಕಾಣುವಂತೆ ಅನೇಕ ಒಳಗಡೆ ಇದ್ದಂಥ ಜಾಡಿಪುರರು ಅಥವಾ ಭಿನ್ನಮತೀಯರೇ ಆ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗಿದೆ. ಇವರ ಸೈನಿಕರೇ ಇವರಿಗೆ ಮೋಸ ಮಾಡಿ, ಅನ್ಯ ಧರ್ಮೀಯರಾದಂಥ ಇವರ ಸೈನಿಕರೇ ಇವರಿಗೆ ಮೋಸ ಮಾಡುವುದರ ಮುಖಾಂತರ ಪತನಗೊಂಡಂಥ ಇತಿಹಾಸದ ಒಂದು ಭಾಗ ವಿಜಯನಗರ ಸಾಮ್ರಾಜ್ಯದ ಕಥೆ ಕೂಡ ಹೌದು. ಹಾಗಾಗಿ ನಮ್ಮ ಗೆಳೆಯರೊಬ್ಬರು ಅದನ್ನು ಹಂಪಿ ಅನ್ನೋದು, ಹಾಡು ಹಂಪಿಯನ್ನು ಅದೊಂದು ಸುಂದರ ದೃಶ್ಯ ಕಾವ್ಯ ಅನ್ನುವ ಮಾತನ್ನ ಆಡಿದ್ದಾರೆ. ಆಮೇಲೆ ವಿರೂಪಾಕ್ಷ ಅಲ್ಲಿಯ ಆರಾಧ್ಯ ದೇವತೆ, ಅವನಿಗೆ ಪಂಪಾದೇವಿಯನ್ನ ವರಿಸಿದ್ದು ಅವನು. ಅಲ್ಲಿ ಕೋದಂಡರಾಮ ದೇವಾಲಯ ಇದೆ, ಹಾಗೂ ಅನೇಕ ದೇವಾಲಯಗಳ ಒಂದು ದೊಡ್ಡ ಸಮುಚ್ಚಯ ಇದೆ. ವಿಜಯ ವಿಠಲ ದೇವಾಲಯ, ಮತಂಗ ಪರ್ವತ ಇದೆ, ಅನೇಕ ಬಜಾರ್ಗಳಲ್ಲಿದ್ದವು. 10 ಕೈ ಯಲ್ಲಮ್ಮ, ಯಂತ್ರೋದ್ಧಾರಕ ಪ್ರಾಣದೇವರು, ತಿರುವೇಂಗಲನಂತ, ಪುರಂದರ ಮಂಟಪ, ಹೀಗೆ ಒಂದಷ್ಟು ನೆನಪಿಗೆ ಬಂದಿದ್ದು. ಬಡವಿ ಲಿಂಗ, ಸಾಸಿವೆ ಕಾಳು ಗಣೇಶ, ಕಡಲೆಕಾಳು ಗಣೇಶ. ಹೀಗೆ ಬಂದಾಗ ಹಜಾರರಾಮ ದೇವಾಲಯ ಕೂಡ ಒಂದು ಬಹಳ ದೊಡ್ಡದಾದಂಥ ಒಂದು ಮುಖ್ಯವಾದಂಥ ದೇವಾಲಯ. ಯಾಕೆ ಅದು ಹಜಾರ ಅಂತಂದರೆ, ಹಜಾರ ಅಂತ ನಮ್ಗೆ ಗೊತ್ತಿದೆ. ಉತ್ತರ ಕರ್ನಾಟಕದವರಿಗಂತೂ ಕನಿಷ್ಠ ಗೊತ್ತೇ ಇದೆ. ಮನೆಯ ಹಜಾರ ಅನ್ನೋ ಶಬ್ದ ಇವತ್ತಿಗೂ ಬಳಕೆಯಿಲ್ಲ. ಅರಮನೆಯವರ ಸ್ವಂತದ ದೇವಾಲಯವಾಗಿ ಅವರ ಹಜಾರದಲ್ಲಿ ಅದಿತ್ತು. ಅವರು ಬೆಳಿಗ್ಗೆ ಎದ್ದಾಗ ಕಣ್ಣಿಗೆ ಕಾಣಬೇಕು ರಾಮ ಅಂತ ಹೇಳಿ. ವಿಜಯನಗರದ ರಾಜರ ಆದರ್ಶ ಶ್ರೀರಾಮ ಅನ್ನೋದೇ ಒಂದು ಸಂತೋಷದ ವಿಷಯ. ಅವರಿಗೆ ಆದರ್ಶವಾಗಿ ಕಂಡಿದ್ದು ಶ್ರೀರಾಮನ, ಪುರುಷೋತ್ತಮನಾದಂತಹ ಶ್ರೀರಾಮನ ವ್ಯಕ್ತಿತ್ವ ಅನ್ನೋದು ಇದು ಕುತೂಹಲದ ಸಂಗತಿ. ಹಾಗಾಗಿ ರಾಮಾಯಣಕ್ಕೆ ಸಂಬಂಧಪಟ್ಟ ಎಲ್ಲ ದೃಶ್ಯಾವಳಿಗಳು ಅಲ್ಲಿ ಇದ್ದವು. ಹಾಗೂ ಖಂಡಿತವಾಗಿ ಪ್ರತಿಮೆ ಕೂಡ ಇದ್ದಿದ್ದಕ್ಕೆ ಸಾಕು.
ಈಗಲೇ ಇದು 15ನೇ ಶತಮಾನದಲ್ಲಿ ಮೊದಲ ದೇವರಾಯನ ಕಾಲದಲ್ಲಿ ಕಟ್ಟಿಸಿದಂತಹ ದೇವಾಲಯ. ಆಮೇಲೆ ದೇಗುಲದ ಗೋಡೆಗಳಲ್ಲಿ ರಾಮಾಯಣದ ಕಥಾದರ್ಶಿಗಳಲ್ಲದೆ ಶ್ರೀಕೃಷ್ಣನ ಹಾಗೂ ಬೇರೆ ಕೆಲವು ಭಾಗವತದ ದೃಶ್ಯಗಳ ಚಿತ್ರಗಳನ್ನು ಕೂಡ ಅಲ್ಲಿ ಇವೆ. ಇದು ಹಜಾರ ಅನ್ನೋದಕ್ಕೆ ಸಾವಿರ ಅನ್ನೋ ಅರ್ಥವನ್ನು ಕೊಟ್ಟಾಗ ಕೂಡ ಸಾವಿರಾರು ದೃಶ್ಯಗಳನ್ನ ಸಾವಿರಾರು ಅಂದ್ರೆ ಸಾವಿರ ಅನ್ನೋದನ್ನು ನಾವು ನಂಬರ್ ಅಂತ ಮಾಡ್ತಾರೆ. ಇವತ್ತು ಇಲ್ಲಿ 60 ಜನ ಇದ್ದಾರೆ ಅಂತಂದ್ರೆ 60 ಅಂದ್ರೆ 60 ಇರ್ಲಿಕ್ಕೆ 45 ಇತ್ತು, ಅದೊಂದು 106 ಜನ ಅಂತ ಹೇಳ್ತಾರೆ. ಸೊ ಆ ಅರ್ಥದಲ್ಲಿ ಕೂಡ ಅದು ಸಲ್ಲುವಂತಹ ಮಾತು. ಹಜಾರರಾಮ ದೇವಾಲಯದ ಒಳಗೋಡೆಗಳು, ಹೊರಗೋಡೆಗಳು, ಅಲ್ಲಿರುವ ಚಿತ್ರಗಳು, ಆ ಚಿತ್ರಗಳ ಒಂದೊಂದು ಸಂದರ್ಭಕ್ಕೆ ಚಿತ್ರಗಳಿರ್ತವೆ. ನಡುವೆ ಒಂದು ಕಮಲದ ಹೂವಿನ ಗ್ಯಾಪ್ ಇದೆ ಅಂತೇಳಿ ನಮ್ಮ ಇವರು ಗುರುತಿಸಿದ್ದಾರೆ. ಇದರ ಕುರಿತು ವಿಶ್ಲೇಷಣೆ ಮಾಡಿದಂಥವರು ಹಜಾರ ಎಂದರೆ ಸಾವಿರ, ಈ ಥರ 15ನೇ ಶತಮಾನದ ಪ್ರಾರಂಭದಲ್ಲಿ ಮೊದಲನೇ ದೇವರಾಯನು ಕಟ್ಟಿಸಿದ ಈ ದೇವಾಲಯದ ಸೊಬಗು ಅಸಾಮಾನ್ಯ. ನಾನು ಹಜಾರರಾಮ ದೇವಾಲಯದ ಬಗ್ಗೆ ಹೇಳ್ತಾ ಇದ್ದೇನೆ. ಅಸಾಮಾನ್ಯ. ದೇವಾಲಯದ ಹೊರಪ್ರಕಾರದ ಗೋಡೆಗಳ ತುಂಬ ಉಬ್ಬು ಚಿತ್ರಗಳು, ನವರಾತ್ರಿಯ ದಿನಗಳಂದು ಮಹಾನವಮಿ ದಿಬ್ಬದ ಎದುರು ನಡೆಯುತ್ತಿದ್ದ ಸಾಂಸ್ಕೃತಿಕ ಚಟುವಟಿಕೆ, ಮೆರವಣಿಗೆಗಳ ವೈಭವದ ನಿರೂಪಣೆ, ಆನೆ, ಕುದುರೆ, ವಾದ್ಯಗಾರರು, ನರ್ತಕಿಯರು ಮೊದಲಾದವರ ಹಾವಭಾವಗಳು ಒಂದಕ್ಕಿಂತ ಒಂದು ವಿಭಿನ್ನ, ವಿಶೇಷ. ಇಡೀ ಗೋಡೆಯನ್ನು ತುಂಬುವ ಹಾಗೆ 5 ಅಡ್ಡಸಾಲು, ಅವುಗಳಲ್ಲಿ ಕ್ರಮವಾಗಿ ನರ್ತಕ ನರ್ತಕಿಯರು, ಸೈನಿಕರು, ಕುದುರೆಗಳನ್ನು ಕರೆತರುವ ರಾಹುತರು, ಕೆಳಸಾಲಿನಲ್ಲಿ ಮಾವುತರೊಡನೆ ಸಾಲಂಕೃತ ಆನೆಗಳು, ದೇವಾಲಯದ ಪ್ರವೇಶ ದ್ವಾರದಲ್ಲಿ, ಹೀಗೆ ಅನೇಕ ವಿವರಗಳನ್ನು ಅವರು ಕೊಟ್ಟಿದ್ದಾರೆ. ಮುಂದಿನದೆಲ್ಲ ರಾಮಾಯಣದ ಕಥಾದೃಶ್ಯಗಳು. ಈ ಘಟನಾವಳಿಯ ನಿರೂಪಣೆ ಮೇಲುನೋಟಕ್ಕೆ ಒಂದಕ್ಕೊಂದು ಸಂಬಂಧವಿಲ್ಲದಂತೆ ಕಂಡರೂ ಒಳದೇಗುಲದ ನಿರ್ದಿಷ್ಟ ಮೂಲೆಯಿಂದ ಪ್ರಾರಂಭಿಸಿ ಸಮಾಂತರವಾಗಿ 3 ಪ್ರತ್ಯೇಕ ಸಾಲುಗಳಲ್ಲಿ ಮುಂದುವರೆದಿರುವುದನ್ನು ಗಮನಿಸಬಹುದು. ಸಪಾಟಾದ ಗೋಡೆ ಕೊನೆಗೊಳ್ಳುವಲ್ಲಿ ರಾಮಾಯಣದ ಕಥೆ ತಾತ್ಕಾಲಿಕವಾಗಿ ನಿಲ್ಲುತ್ತದೆ. ಕಂಬದ ಮೇಲೆ ಗರುಡನೋ ನರ್ತಕಿಯೋ ಕಾಣಿಸುತ್ತಾರೆ. ಇನ್ನೊಂದು ಗೋಡೆಯಲ್ಲಿ ಕಥೆ ಮುಂದುವರಿಯುತ್ತದೆ. ಹೀಗೆ ಯಾವುದು ನಮಗೆ ಏನೂ ಇಲ್ಲ ಅಂತ ಅಂದ್ಕೊಳ್ತೇವೋ, ನೀವು ಸೂಕ್ಷ್ಮ ನೋಡಕ್ಕೆ ಹೊರಟಾಗ ಅಲ್ಲಿ ಅವುಗಳಿಗೆ ಒಂದು ಲಾಜಿಕ್ ಇದೆ. ಚಿತ್ರಕಾರರು, ಶಿಲ್ಪಿಗಳು ಅದನ್ನು ಆ ರೀತಿಯಲ್ಲಿ ಒಂದು ಸಣ್ಣ ವ್ಯತ್ಯಾಸವನ್ನು ಇಟ್ಟು ಮುಂದಿನ ಕಥೆ ಬೇರೆದು ನೀನು ಗುರುತಿಸಬಹುದು ಅನ್ನೋದಕ್ಕೆ ಒಂದು ಅವಕಾಶವನ್ನು ಅಲ್ಲಿ ಕಲ್ಪಿಸುತ್ತಾರೆ. ಹೀಗೆ ತುಂಬ ಆಳವಾಗಿ ಶಿಲ್ಪಶಾಸ್ತ್ರವನ್ನು ಓದಿದಂಥವರು ಇದರ ಬಗ್ಗೆ ಹೆಚ್ಚಿನ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ನಮ್ಮ ಉದ್ದೇಶಕ್ಕೆ ಪ್ರಾಯಶಃ ಇಷ್ಟು ಸಾಕು. ಈ ಹಿನ್ನೆಲೆಯಲ್ಲಿ ಈಗ ನಾವು ನಮ್ಮ ಸತ್ಯನಾರಾಯಣರಾಯರು ಮಾಡಿರುವಂಥ ಕೆಲಸವನ್ನು ನೋಡಿದಾಗ ಅದು ಬಹಳ ದೊಡ್ಡದು. ಅನೇಕ ಸಲ ನನಗನ್ನಿಸ್ತದೆ ಪ್ರತಿಯೊಬ್ಬರು ಅವರವರ ಹಳ್ಳಿಯ ಕಥೆಗಳನ್ನು ಬರೀಬೇಕು ಅಂತ. ಅನೇಕ ಊರುಗಳಲ್ಲಿ ಇವತ್ತು ಅಲ್ಲಿಯ ದೇವಾಲಯಗಳಿಗೆ ಪೂಜೆ ಇಲ್ಲ, ಅದು ಇನ್ನೊಂದು ಕಥೆ. ನಾವು ನಗರಗಳಲ್ಲಿ ದೇವಾಲಯಗಳನ್ನು ಕಟ್ತಾ ಇದ್ದೇವೆ, ನಾವು ನಗರ ಮುಖ್ಯ ಆಗಿದ್ದೇವೆ, ನಮ್ಮ ಮನೆಯ ದೇವರುಗಳನ್ನು ಬೆಂಗಳೂರಿಗೆ ತಂದುಕೊಂಡಿದ್ದೇವೆ. ಊರಿನಲ್ಲಿ ಒಂದು ದೇವಾಲಯ ಇಲ್ಲ, ಆ ದೇವಾಲಯದಲ್ಲಿ ಪೂಜಾರಿಗಳು ಇಲ್ಲ, ಬಹುಶಃ ದೇವರು ಇಲ್ಲ. ಅಂಥ ಸಂದರ್ಭ ಆಗಿದೆ. ಅಲ್ಲಿಯ ಕಥೆಗಳನ್ನು ಕಡೆ ಪಕ್ಷ ಕಥೆಗಳ ರೂಪದಲ್ಲಾದರೂ ಉಳಿದೆ. ಈ ದಾಖಲೆಗಳು ಆಗುವಂಥ ಅಗತ್ಯ ಇದೆ. ಸತ್ಯನಾರಾಯಣರಾಯರು ಆ ವಿಷಯದಲ್ಲಿ ಕೂಡ ನನಗೆ ಒಂದು ಮಾಡೆಲ್ ಅಂತ ನನಗನ್ನಿಸ್ತು. ಅವರು ಮಾಡಿದ ಈ ಕೆಲಸ ಏನಿದೆ ಬಹಳ ನಿಜವಾಗ್ಲೂ ಹೇಳ್ತೇನೆ. ಅದು ಒಂದು ಸಣ್ಣ ಹುಡುಗ 10ನೇ ಕ್ಲಾಸ್ ಓದ್ತಾ ಇದ್ದ ಹುಡುಗನಲ್ಲಿ ಹುಟ್ಟಿದಂಥ ಒಂದು ಆಸೆ. ಅದನ್ನು ಅವರು ಅವರ 60ನೇ ವಯಸ್ಸಿನಲ್ಲೋ 70ನೇ ವಯಸ್ಸಿನಲ್ಲೋ ಕೈಗೆತ್ಕೊಂಡು ಅವರು ಅದನ್ನು ಈ ಮಟ್ಟಕ್ಕೆ ಇವತ್ತು ತಂದಿದ್ದಾರೆ. ಹಾಗೂ ಅವರಿಗೆ ಇನ್ನೂ ಮಾಡಬೇಕಾದದ್ದು ಬಹಳಷ್ಟು ಇದೆ ಅಂತೇಳಿ ನಾನು ನನ್ನ ಕೆಲವು ಮುನ್ನುಡಿಯ ಮಾತುಗಳಲ್ಲಿ ಹೇಳಿದೆ. ಅವರು ನೋಡಿದರೆ ಅವರು ಇಷ್ಟಕ್ಕೆ ನಿಲ್ಲಿಸೋ ಹಾಗೆ ಕಾಣಿಸೋದಿಲ್ಲ ಅಂತೇಳಿ. ಅವರ ಮಗ ಕೂಡ ಅದನ್ನು ಹೇಳಿದೆ, ಇಲ್ಲ ಸರ್ ಅವರಿಗೆ ಎಲ್ಲ ಫೋಟೋಗಳು ಇವೆ ಅಂತಂದು. ಹಜಾರರಾಮ ದೇವಾಲಯ ಒಂದಕ್ಕೆ ನಿಲ್ಲಿಸೋ ಥರ ಕಾಣೋದಿಲ್ಲ ಅಂತ ಹೇಳಿದೆ. ಸರ್ ಅವರ ಎಲ್ಲದೂ ಚಿತ್ರಗಳೂ ಇವೆ, ಅದರದೆಲ್ಲ ಎಕ್ಸಿಬಿಷನ್ ಮಾಡಬೇಕು ಅಂತೇಳಿ ಆಸೆ ಇದೆ. ಹಂಪಿ ಅಂತ ಊರಿಗೆ ಇಂಥದ್ದೊಂದು ಮಗ ಹುಟ್ಟಿದ್ರೆ ಬಹಳ ಸಂತೋಷ ಅಲ್ವಾ ಸರ್? ಅಂಥ ಕೆಲಸವನ್ನ ಈಗ ಅಷ್ಟು ಕಾಲ ಕಳೆದೋಯ್ತು, ಇಷ್ಟು ಕಾಲ ಕಳೆದೋಯ್ತು, ಆಗಿದ್ದು ಗೊಬ್ಬರ ಈಗ ಕಾಣಿಸ್ತಾ ಇಲ್ಲ, ಎಲ್ಲದೂ ಕಥೆಗಳೆಲ್ಲ ಇವೆ, ದುಃಖಗಳೆಲ್ಲ ಇವೆ. ಈಗ ಇದ್ದಿದ್ದನ್ನಾದರೂ ಹಿಡೀರಿ, ಈಗ ಇದ್ದಿದ್ದನ್ನಾದರೂ ಉಳಿಸ್ಕೊಳ್ಬೋದು. ಏನಿದೆ ಅನ್ನೋದರ ಮೂಲಕ ಏನಿಲ್ಲ ಆಗಿತ್ತು ಅನ್ನೋದನ್ನು ಕಲ್ಪಿಸ್ಕೊಳ್ಬೋದಲ್ಲ. ಅಟ್ಲೀಸ್ಟ್ ಅದನ್ನಾದರೂ ಮಾಡೋಣ. ಇದು ಹಿಮ್ಮುಖವಾದ ಚಲನೆ ಅಲ್ಲ. ನಾಗರಾಜ್ ಸರ್ ಹೇಳಿದ ಹಾಗೆ ನಮ್ಮ ಪ್ರೇರಣೆಗಳನ್ನು ಕಂಡುಕೊಳ್ಳುವಂಥ ಸಂದರ್ಭ.
ಎಚ್ ಎಸ್ ವೆಂಕಟೇಶಮೂರ್ತಿ ಅವ್ರದ್ದು ಒಂದು ಕವಿತೆ ಇದೆ, ನಾನು ಮತ್ತೆ ನನ್ನ ಹಳ್ಳಿಗೆ ಹೋಗ್ಬೇಕು ಅಂತ. ಯಾಕೆ ಅಂದ್ರೆ ಎಲ್ಲ ಖಾಲಿ ಆಗ್ಬಿಟ್ಟಿದ್ದೀನಿ, ನನ್ನ ಎಲ್ಲ ಮಾತುಗಳು ಮುಗಿದಿದೆ, ನನಗೆ ಮತ್ತೆ ಹೊಸ ಪ್ರೇರಣೆ ಎಲ್ಲಿ ಸಿಕ್ಕಬೇಕು ಅಂದ್ರೆ ನನ್ನ ಹಳ್ಳಿಗೆ ನಾನು ಹೋಗ್ಬೇಕು, ನನ್ನ ಹಳ್ಳಿಯಲ್ಲೇ ನನ್ನ ಬೇರುಗಳಿವೆ, ಅಲ್ಲಿಯೇ ನಾನು ಮತ್ತೇನಾದರೂ ಪಡ್ಕೊಳ್ಬೇಕು. ಹಾಗೆ ನಮ್ಮ ಪ್ರೇರಣೆಗಳನ್ನ ಉಳಿಸಿಕೊಂಡಂಥ ಒಂದು ಜಾಗ ಯಾವುದು ಅಂತ ಹೇಳಿದ್ರೆ ಹಂಪಿ. ಹಂಪಿ ಅಥವಾ ವಿಜಯನಗರ ಸಾಮ್ರಾಜ್ಯದ ಕಥೆ ಅನ್ನೋದು ಬರೇ ಆ ಏರಿಯಾದವರ ಕಥೆ ಮಾತ್ರ ಅಲ್ಲ, ಅವರ ಅಭಿಮಾನದ ಕಥೆ ಮಾತ್ರ ಅಲ್ಲ. ನಮ್ಮಂಥವರಿಗೆ ಕೂಡ ಅಲ್ಲಿಯ ಕಥೆಗಳನ್ನು ಓದಿದಾಗ ಸಂತೋಷ ಆಗ್ತದೆ, ಎಷ್ಟೋ ಸಲ ದುಃಖ ಆಗ್ತದೆ. ಈ ಎಂಥ ದೊಡ್ಡದಾದಂಥ ಸಾಧ್ಯತೆಗಳಿದ್ದಂಥ ಸಾಮ್ರಾಜ್ಯ ಒಂದು ಒಳ ಪಿತೂರಿಗಳಲ್ಲಿ ಹೊರಟೋಗ್ಬಿಡ್ತಲ್ಲ. ಆಮೇಲೆ ಮನುಷ್ಯನ ಸಂಕಲ್ಪ ಎಷ್ಟೇ ದೊಡ್ಡದಿದ್ದರೂ ಅದಕ್ಕಿಂತ ದೊಡ್ಡದಾದಂತಹ ಕಾಲ ಪ್ರವಾಹ ಒಂದು ಬಂದು ಎಂಥ ಕಾಲವನ್ನು ಕೂಡ ಅಳಿಸ್ಕೊಂಡು ಹೋಗ್ಬಿಡ್ತದಲ್ಲ, ಅದು ಕೂಡ ನಮಗೆ ಅಲ್ಲಿ ಕಾಣಿಸಿದೆ. ಇಂಥದ್ದೊಂದು ಕೆಲಸವನ್ನ ಸತ್ಯನಾರಾಯಣ ನೀವು ಬಹಳ ಮುತುವರ್ಜಿ ವಹಿಸಿ ನಮ್ಮಂಥವರು ಕೊಟ್ಟಿರುವ ಮತ್ತು ಕೊಡುತ್ತಿರುವ ಎಲ್ಲ ಕಷ್ಟಗಳನ್ನ ಸಹಿಸಿಕೊಂಡು, ಯಾಕೆಂದ್ರೆ ಸ್ವಲ್ಪ ಪರಿಷ್ಕರಣೆ ಮಾಡಿ ಅಂತ ಹೇಳ್ತಾರೆ. ಯಾಕೆ ನಾವು ಸ್ವಲ್ಪ ಸಾಹಿತ್ಯ ಇದು ಓದ್ತಾ ಇದ್ದವರು ಬಹಳ ಸರಳವಾಗಿ ಬರೀಬೇಡಿ ಸರ್, ಇನ್ನೊಂದು ಚೂರು ಏನಾದರೂ ಸೇರಿಸಿದ್ರೆ ಇನ್ನೊಂದು ಸ್ವಲ್ಪ ವಿಸ್ತರಣೆ ಮಾಡಿ ನಾನು ಅವರ ಬೆನ್ನ ಹಿಂದೆ ಬಿದ್ದು ಅವರ ಪುಸ್ತಕ ತಡಾಗೋದಕ್ಕೆ ಕಾರಣ ಆಗಿದ್ದೇನೆ. ಆದರೆ ಖಂಡಿತ ಇನ್ನು ಸ್ವಲ್ಪ ದಿನಗಳಲ್ಲಿ ಬರ್ತದೆ, ಅವರ ಕೃತಿ ರೆಡಿಯಾಗಿದೆ, ಪುಸ್ತಕ ರೂಪದಲ್ಲಿ ಇಷ್ಟೊತ್ತಿಗೆ ಬರಬಹುದಾಗಿತ್ತು, ಬರ್ತದೆ. ಬಂದಾಗ ಮತ್ತೊಮ್ಮೆ ಗಾಯತ್ರಿಯವರು ಕಾರ್ಯಕ್ರಮ ಮಾಡಿಯಾರು, ಆವಾಗ ನನಗೆ 30 ನಿಮಿಷಕ್ಕಿಂತ ಹೆಚ್ಚು ಸಮಯವನ್ನು ಕೊಟ್ಟರು ಅಂತ ಹಾರೈಸ್ತಾ ತಮ್ಮೆಲ್ಲರಿಗೆ ನಾನು ಕೃತಜ್ಞನಾಗಿದ್ದೇನೆ. ಮತ್ತೆ ನಿಜವಾಗ್ಲೂ ನಮ್ಮ ಸತ್ಯನಾರಾಯಣ ಅವರಿಗೆ ದೊಡ್ಡ ಅಭಿನಂದನೆಯನ್ನು ಹೇಳ್ತೇನೆ. ಅವರು ಮುಂದೋಡಿಗೆ ಬರೀಬೇಕು ಅಂತ ಹೇಳಿದಾಗ ನಾನು ನಿಜಕ್ಕೂ ಒಂದು ಸಂಕೋಚದಿಂದ ಬೇಡ ಆಗ್ತದೆ. ಆದರೆ ಇದನ್ನ ಬರೆದಿದ್ದು ಎಷ್ಟು ಲಾಭ ಆಯ್ತು ಅಂತ ನಾನು ಗೊತ್ತಾಗ್ತದೆ. ಯಾಕೆ ಕೇಳಿದ್ರೆ ತಿರ್ಗಾ ನಾನು ರಾಮಾಯಣ ಮತ್ತೆ ಓದಬೇಕಾಗ್ತದೆ. ರಾಮಾಯಣವನ್ನು ಮತ್ತೆ ಓದೋದಿದೆಯಲ್ಲ, ಅದು ನಮಗೆ ಅದು ಪುಣ್ಯ ಅಂತ ಹೇಳೋದು ಒಂದು ವಿಷಯ. ಅದು ವೈಯಕ್ತು ರಾಮಾಯಣ ಅದ್ಭುತ. ಆಮೇಲೆ ತಿರ್ಗಾ ಇವರ ಚಿತ್ರಗಳ ಜೊತೆಯಲ್ಲಿ, ಕಿಷ್ಕಿಂಧೆಯ ಜೊತೆಯಲ್ಲಿ, ಹಂಪಿಯ ಜೊತೆಯಲ್ಲಿ ಒಂದೇ ಕಾಲದಲ್ಲಿ ನಾವು ಇರುವಂಥ ಸಾಧ್ಯತೆ ಇದೆಯಲ್ಲ ಸರ್. ನನ್ನ ಕಾಲದಲ್ಲೂ ಇರಬಲ್ಲೆ, ನಾನು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲೂ ಇರಬಲ್ಲೆ, ಕಿಷ್ಕಿಂಧೆಗೂ ಹೋಗ್ಬೋದು, ರಾಮಾಯಣ ಕಾಲಕ್ಕೆ ಹೋಗ್ಬೋದು. ಇಂಥದ್ದೊಂದು ಸಾಧ್ಯತೆಯನ್ನು ನನಗೆ ಕೊಡಿಸಿದ ಸತ್ಯನಾರಾಯಣವರು, ಮತ್ತೆ ಅಪ್ಪನ ಕನಸುಗಳಿಗೆ ನೀರೆರೆದ ಮಗ ರವಿಶಂಕರ್ ಅವರು, ಮೊಮ್ಮಗಳು, ಅವರ ಕುಟುಂಬದ ಎಲ್ಲರಿಗೆ ನಾನು ಅಭಿನಂದನೆಗಳನ್ನು, ನಮಸ್ಕಾರಗಳನ್ನು ತಮ್ಮೆಲ್ಲರಿಗೂ